ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ಮೊದಲು ನಿನ್ನೆ ಮಾರ್ಕೆಟ್ ಯಾವ ರೀತಿಯಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 50 120 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 257 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಹಾಗೂ ಸೆನ್ಸೆಕ್ಸ್ 345 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇಂಡಿಯಾ ವಿಕ್ಸ್ 11.67. ಅದೇ ರೀತಿಯಲ್ಲಿ ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸ್ ಒಂದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, ಹಾಗೂ ಕಮೋಡಿಟಿ ಮಾರ್ಕೆಟ್ ಒಂದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಒಂದು ಬೇರಿಶ್ನೆಸ್ ಮಾರ್ಕೆಟ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ, ನಾನು ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ ರೀತಿಯಲ್ಲಿ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಆದ್ರೆ ನಮ್ಮ S1 ಮತ್ತು S2 ಮಾರ್ಕ್ ಮಾಡ್ಕೊಂಡಿರೋ ಝೋನ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ದೆ. ಅದೇ ರೀತಿಯಲ್ಲಿ S1 ಮತ್ತು S2 ಸಪೋರ್ಟ್ ಮಾಡಿಲ್ಲ. ಅದರಿಂದ S2 ನ ಬ್ರೇಕ್ ಮಾಡಿಕೊಂಡು ಮಾರ್ಕೆಟ್ S2 ಇಂದ ಕೆಳಗಡೆನೆ ಕ್ಲೋಸ್ ಆಗಿರೋದನ್ನ ನಾವು ಕಾಣಬಹುದು. ಇದು ನಮಗೆ ಒಂದು ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡಿದೆ. ಅದೇ ರೀತಿಯಲ್ಲಿ ಬ್ಯಾಂಕ್ ನಿಫ್ಟಿನೂ ಕೂಡ ಒಂದು ರೆಡ್ ಬೇರಿಶ್ ಕ್ಯಾಂಡಲ್ ನ ಫಾರ್ಮ್ ಮಾಡಿದೆ. ಆ ಬೇರಿಶ್ ಕ್ಯಾಂಡಲ್ ಕೂಡ ಅದೇ ಪ್ಯಾರಲಲ್ ಚಾನಲ್ ಅಲ್ಲಿ ಇದ್ರೂ ಕೂಡ ನಾವು ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ನ ನಾವು ಅಬ್ಸರ್ವ್ ಮಾಡಬಹುದು. ಇನ್ನು ಇವತ್ತಿನ ಮಾರ್ಕೆಟ್ ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡೋಣ. ಮೊದಲನೇದಾಗಿ ರೆಸಿಸ್ಟೆನ್ಸ್ ನ ನೋಡೋಣ. ರೆಸಿಸ್ಟೆನ್ಸ್ ಲೆವೆಲ್ಸ್ ಬಂದ್ಬಿಟ್ಟು ಮೊದಲನೇದಾಗಿ 25,524 R1, 25,548 R2 ಹಾಗೂ 25,587 R3 ಎಂದು ಮಾರ್ಕ್ ಮಾಡ್ಕೋಬಹುದು. ಅದೇ ರೀತಿಯಲ್ಲಿ ಸಪೋರ್ಟ್ಸ್ 25,340, 25,331, 25,259, ಅದೇ ರೀತಿಯಲ್ಲಿ 25,244 ಇವತ್ತಿನ ಸಪೋರ್ಟ್ ಆಗಿ ಕೆಲಸ ಮಾಡಬಹುದು. ಇದು ಇಂದಿನ ಮಾರ್ಕೆಟ್ಗೆ ಬೇಕಾಗಿರುವ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ನಂತರದಲ್ಲಿ ನಿನ್ನೆ ಪರ್ಟಿಕ್ಯುಲರ್ ಸೆಕ್ಟರ್ಸ್ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ ಅಂತ ನೋಡೋಣ. ಮೊದಲು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ. ಅಡ್ವಾನ್ಸ್ 1,387 ವರ್ಸಸ್ ಡಿಕ್ಲೈನ್ 1,521, ಇಂಡಿಕೇಟ್ಸ್ ಬೇರಿಶ್ನೆಸ್ ಇನ್ ದ ಮಾರ್ಕೆಟ್. ಪರ್ಟಿಕ್ಯುಲರ್ ನಿಫ್ಟಿ 50 ಸೆಕ್ಟರ್ಸ್ ನೋಡೋದಾದ್ರೆ, ನಿಫ್ಟಿ 50ಯಲ್ಲಿ 11 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 39 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ವಿಚ್ ಇಂಡಿಕೇಟ್ಸ್ ಬೇರಿಶ್ನೆಸ್. ನಿಫ್ಟಿ ಬ್ಯಾಂಕ್ 2 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 10 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಪರ್ಟಿಕ್ಯುಲರ್ ಸೆಕ್ಟರ್ಸ್ ಅಂತ ನೋಡೋದಾದ್ರೆ, ನಿಫ್ಟಿ ಐಟಿ 0.79 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಬೇರಿಶ್ನೆಸ್ ಆಗಿದೆ. ನಿಫ್ಟಿ ಬ್ಯಾಂಕ್ ಬೇರಿಶ್ನೆಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಬೇರಿಶ್ನೆಸ್ ಇದೆ, ಎನರ್ಜಿ ಬೇರಿಶ್ನೆಸ್ ಇದೆ, PSU ಬ್ಯಾಂಕ್ಸ್ ನೆಗೆಟಿವ್, ಆಟೋ ಸೆಕ್ಟರ್ ನೆಗೆಟಿವ್, ಮೆಟಲ್ ಸೆಕ್ಟರ್ ಮಾತ್ರ ಪಾಸಿಟಿವ್ ಕ್ಲೋಸ್ ಆಗಿದೆ. ಓವರ್ ಆಲ್ ಇಲ್ಲಿ ನಾವು ನೋಡೋ ಮುಖ್ಯ ಸೆಕ್ಟರ್ಸ್ ಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು, ವಿಚ್ ಈಸ್ ಇಂಡಿಕೇಟಿಂಗ್ ಬೇರಿಶ್ನೆಸ್. ಇನ್ನು ನಾವು ಆಪ್ಷನ್ ಚೈನ್ ಡೇಟಾದಲ್ಲಿ ಆರ್ಡರ್ಸ್ ನ ನೋಡೋದಾದ್ರೆ, ಈ ವಾರದಲ್ಲಿ ಹೊಸದಾಗಿ ನಾವು ಹೊಸ ಎಕ್ಸ್ಪೈರಿನ ತಗೋಬೇಕು. 17 ಜುಲೈ 2025 ಈ ವಾರದ ಎಕ್ಸ್ಪೈರಿ. ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದು, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ ದ ಮನಿ ಪುಟ್ ಆಪ್ಷನ್ಸ್ ಬೈ ಆಗಿರೋದು ಮತ್ತು ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಸ್ ಬೈ ಆಗಿರೋದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು PCR ರೇಷಿಯೋಸ್ ಗೆ ಬರೋದಾದ್ರೆ, 7,25,122 ಲಕ್ಷ. ಸೊ ಓವರ್ ಆಲ್ 0.7. ಸೊ ನ್ಯೂಟ್ರಲ್ PCR ರೇಷಿಯೋ ಅಂತ ಹೇಳ್ಬೋದು, ಆದ್ರೆ ನೆಗೆಟಿವ್ ಕಡೆನೆ ಒಲವಿದೆ ಅಂತ ಹೇಳ್ಬೋದು. ಇನ್ನು ಪೊಸಿಷನ್ಸ್, ಇಂಪಾರ್ಟೆಂಟ್ ಪೊಸಿಷನ್ಸ್ ಅಂತ ನೋಡೋದಾದ್ರೆ, 25,400 ನಮಗೆ ಇಂಪಾರ್ಟೆಂಟ್ ಲೆವೆಲ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಈ ಲೆವೆಲ್ ಅಲ್ಲಿ ತುಂಬಾ ಆರ್ಡರ್ಸ್ ಗಳು ಹೊಸದಾಗಿ ಪಂಚ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಸೊ 25,400 ಇಂದಿನ ಮುಖ್ಯ ಒಂದು ಝೋನ್ ಅಂತ ಕರಿಬಹುದು ನಾವು. ಇನ್ನು FIDS
ಆಕ್ಟಿವಿಟಿ. ಮೊದಲು ಕ್ಯಾಶ್ ಸೆಗ್ಮೆಂಟ್ ಬಂದ್ರೆ, ನಿನ್ನೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ FII 221 ಕೋಟಿಯಷ್ಟು ವ್ಯಾಲ್ಯೂಯೇಷನ್ ನ ಬೈ ಮಾಡಿರೋದು ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. BIS 591 ಕೋಟಿ ಬೈ ಮಾಡಿರೋದು ನಮಗೆ ಬುಲಿಶ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು F&O ಸೆಗ್ಮೆಂಟ್ ಬರೋದಾದ್ರೆ, ಇಂಡೆಕ್ಸ್ ಫ್ಯೂಚರ್ ಅಲ್ಲಿ 1833 ಕೋಟಿಯಷ್ಟು FIIs ನೆಟ್ ಸೆಲ್ ಮಾಡಿದ್ದಾರೆ. ಅದು ನಮ್ಮನ್ನ ಬೇರಿಶ್ ಕಡೆಗೆ ತೋರಿಸ್ತಾ ಇದೆ. ಇನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಫ್ಯೂಚರ್ ಅಲ್ಲಿ 3850 ಕೋಟಿ ಈ ಮಂತ್, ಇದು ನಮಗೆ ಈ ಮಂತಿನ ಹೈಯೆಸ್ಟ್ ಸೆಲ್ಲಿಂಗ್ ಅಂತ ಹೇಳ್ಬೋದು. ಇಷ್ಟು ತುಂಬಾ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು US ಫ್ಯೂಚರ್ಸ್ US 500 ಇವಾಗ್ಲೂ ಕೂಡ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ನಮಗೆ ಬೇರಿಶ್ನೆಸ್ ನ ಇಂಪ್ಯಾಕ್ಟ್ ಮಾಡಬಹುದು ನಮ್ಮ ಭಾರತದ ಇಂಡೆಕ್ಸ್ ಮೇಲೆ. ಇನ್ನು ಕ್ಯಾಶ್ ಮಾರ್ಕೆಟ್ ಯಾವ ರೀತಿಯಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ, ಡೋ ಜೋನ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P ಪಾಸಿಟಿವ್ ಹಾಗೂ ನಾಸ್ಡಾಕ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಒಂದು ಪಾಸಿಟಿವ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಕಾಣಬಹುದು. ಅದೇ ರೀತಿಯಲ್ಲಿ ಯುರೋಪಿಯನ್ ಮಾರ್ಕೆಟ್ಸ್ ನ ನೋಡೋದಾದ್ರೆ, ಯುರೋಪಿಯನ್ ಮಾರ್ಕೆಟ್ಸ್ ನಿನ್ನೆ ಯಾವ ರೀತಿಯಲ್ಲಿ ಕ್ಲೋಸ್ ಆಗಿದೆ, ಡಾಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, FTSE 100 ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, CAC ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಎಲ್ಲ ಮಿಕ್ಸ್ ಆಗಿದೆ. ಅಂದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಬುಲ್ಲಿಶ್ ಇದೆ, ಅಮೆರಿಕನ್ ಮಾರ್ಕೆಟ್ಸ್ ಬುಲ್ಲಿಶ್ ಇದೆ ಓವರ್ ಆಲ್, ಹಾಗೂ ಏಷ್ಯನ್ ಮಾರ್ಕೆಟ್ ಏನಾಗ್ತಾ ಇದೆ. ನಿಕಾಯ್ ಕರೆಂಟ್ಲಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದು ಒಂದು ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಹ್ಯಾಂಗ್ಸೆಂಗ್ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ, ಹಾಗೂ ಕಾಸ್ಪಿ ನಮಗೆ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಏಷ್ಯನ್ ಮಾರ್ಕೆಟ್ ಇಂದು ಓಪನ್ ಆಗಿರೋ ಎಲ್ಲ ಬುಲ್ಲಿಶ್ನೆಸ್ ಅಲ್ಲಿ ಇರೋದು ನಮಗೆ ಒಂದು ಪಾಸಿಟಿವ್ ಇಂಟೆನ್ಷನ್ ನ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡಬಹುದು. ಇನ್ನು ADRs ಗೆ ಬರೋದಾದ್ರೆ, ಇನ್ಫೋಸಿಸ್ 3.80 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅಂದ್ರೆ ಕಂಪ್ಲೀಟ್ ಡಿಮ್ಯಾಂಡ್ ನೆಗೆಟಿವ್ ಸೈಡ್ ಇದೆ, ಇಂಡಿಕೇಟಿಂಗ್ ಬೇರಿಶ್ನೆಸ್. ವಿಪ್ರೋ ಬೇರಿಶ್ನೆಸ್, ICICI ಬೇರಿಶ್ನೆಸ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಬೇರಿಶ್ನೆಸ್, HDFC ನೆಗೆಟಿವ್. ಸೊ US ADRs ಕ್ಲೋಸಿಂಗ್ ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಸೊ ಇದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇವತ್ತಿನ ಮಾರ್ಕೆಟ್ ಪ್ರಿಡಿಕ್ಷನ್ಸ್ ಏನಾಗಬಹುದು? ಮೊದಲನೇದಾಗಿ ನೋಡಿ, ಮೊದಲು ನಾವು ಲಾಸ್ಟ್ ಒಂದು ವಾರ ಅಥವಾ 10 ದಿವಸದಲ್ಲಿ ಏನ್ ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಒಂದು ಲೋವರ್ ಲೋ ಫಾರ್ಮೇಶನ್ ಆಗಿದೆ. ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ 25,700 ಝೋನ್ ಇಂದ ಒಂದು ರಿಜೆಕ್ಟ್ ಆಗಿದ್ದು, ಪ್ರತಿದಿನದ ಹೈಗಳು ನಮಗೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಿನ್ನೆ ಕ್ಯಾಂಡಲ್ಸ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡಿ ನಮಗೆ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ನ ಫಾರ್ಮ್ ಮಾಡಿರೋದು ನೋಡಬಹುದು. ಸೊ ಓವರ್ ಆಲ್ ಡೇಟಾ ಪ್ರಕಾರ ಸೆಲ್ ಆನ್ ರ್ಯಾಲೀಸ್ ಅಂತ ಹೇಳ್ಬೋದು. ಇವತ್ತಿಗೆ S1 ಮತ್ತು S2 25,300 ಸ್ಟ್ರಾಂಗ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಆದ್ರೆ ಇಂದಿನ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಓಪನ್ ಆಗಿರೋದನ್ನ ನೋಡಿದ್ರೆ, ನಮಗೆ ಒಂದು ಫ್ಲಾಟ್ ಓಪನ್ ಆಗಿ ಒಂದು ಅಪ್ಸೈಡ್ ರ್ಯಾಲಿನ ಕೂಡ ನಾವು ಕಾಣಬಹುದು. ಸೊ ಇವತ್ತಿನ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಇವತ್ತಿಗೆ ಬುಲ್ಸ್ ಗೆ ಒಂದು ಅಗ್ನಿ ಪರೀಕ್ಷೆ ಅಂತ ಕರಿಬಹುದು. ಬುಲ್ಸ್ ಲಾಸ್ಟ್ ವಾರದಿಂದಾನು ಕೂಡ, ಕಳೆದ ವಾರದಿಂದಾನು ಕೂಡ ಒಂದು ಮಾರ್ಕೆಟ್ ನ ಮೇಲ್ಗಡೆ ತಗೊಂಡೋಗಿ ಟ್ರೈ ಮಾಡಿದ್ದಾರೆ. ಆದ್ರೆ ಇವತ್ತು ಅವರು ಸಕ್ಸಸ್ ಆಗ್ತಾರ, ಫೇಲ್ ಆಗ್ತಾರ ನೋಡ್ಬೇಕಾಗಿದೆ. ಸೊ ಇವತ್ತಿಗೆ ಇಂಪಾರ್ಟೆಂಟ್ ಝೋನ್ 25,300, ಸ್ಟ್ರಾಂಗ್ ರೆಸಿಸ್ಟೆನ್ಸ್ 25,500. ಆ ಝೋನ್ ನ ನಾವು ಮಾರ್ಕ್ ಮಾಡ್ಕೋಬಹುದು. ಈ ಝೋನ್ ಅಲ್ಲಿ ಮಾರ್ಕೆಟ್ ಇರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಇವತ್ತಿನ ಓವರ್ ಆಲ್ ಪ್ರೆಡಿಕ್ಷನ್ಸ್ ಏನಿರ್ಬೋದು ಮಾರ್ಕೆಟ್ ಅಲ್ಲಿ ನೋಡೋಣ. ಮೊದಲನೇದಾಗಿ ಇಂದು ಒಂದು ಹ್ಯೂಜ್ ಗ್ಯಾಪ್ ಡೌನ್ ಆಗೋ ಪಾಸಿಬಿಲಿಟಿ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಗಿಫ್ಟ್ ನಿಫ್ಟಿ ಡೇಟಾ ನೋಡಿದ್ರೆ ನಮಗೆ ನೆಗೆಟಿವ್ ಓಪನಿಂಗ್ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಿಫ್ಟಿ ಕಳೆದ 2 ವಾರದಲ್ಲಿ ಲೋವರ್ ಲೋ ಫಾರ್ಮೇಶನ್ ಮಾಡಿರೋದನ್ನ ನಾವು ಕಾಣಬಹುದು. ಸೊ ಇಂದು ಡೇಟಾ ಪ್ರಕಾರ ಸೆಲ್ ಆನ್ ರ್ಯಾಲೀಸ್ ಇದೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು
ಅಪ್ಸೈಡ್ ರ್ಯಾಲಿ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಇವತ್ತು ಬುಲ್ಸ್ಗೆ ಒಂದು ಅಗ್ನಿ ಪರೀಕ್ಷೆ ಅಂತ ಕರಿಬಹುದು. ಏನಕ್ಕಂತ ಹೇಳಿದ್ರೆ ಅವರು ಕಳೆದ 2 ವಾರದಿಂದ ಮಾರ್ಕೆಟ್ ನ ಮೇಲ್ಗಡೆ ತಗೊಂಡು ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಅದು ವಿಫಲ ಆಗ್ತಾ ಇದೆ. ಆದ್ರೆ ಇಂದು ಅವರಿಗೆ ಇದು ಅಗ್ನಿ ಪರೀಕ್ಷೆಯ ದಿನ ಅಂತ ಕರಿಬಹುದು. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವೊಂದು ಅಪ್ಸೈಡ್ ರ್ಯಾಲಿನೂ ಕೂಡ ನೋಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಸ್ ಪರ್ ಏಷ್ಯನ್ ಮಾರ್ಕೆಟ್ ಟುಡೇಸ್ ಓಪನ್, ಲೆಟ್ಸ್ ಸಿ. ಓವರ್ ಡೇಟಾ ಈಸ್ ಬೇರಿಶ್, ಸೆಲ್ ಆನ್ ರ್ಯಾಲೀಸ್. ಇವತ್ತಿನ ಸ್ಟ್ರಾಂಗ್ ಸಪೋರ್ಟ್ಗಳು 25,300 ಹಾಗೂ 25,250 ಝೋನ್ ನಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡಬಹುದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.